ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವರು. ಆತ್ಮೀಯರೇ, RSS ಕುರಿತಾಗಿ ಸಿದ್ದರಾಮಯ್ಯನು ಮಾತಾಡಿದ್ದು ಸರಿಯೂ ತಪ್ಪು, ಇತಿಹಾಸಕ್ಕೆ ಬಿಡುವಂಥದ್ದು, ಇತಿಹಾಸ ಆಗಿರುವಂಥದ್ದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದಕ್ಕಾಗಿ ವಿರೋಧ ವ್ಯಕ್ತ ಆಗ್ಯದ BJPಯಿಂದ. ಯಾಕಪ್ಪ ಅಂತಂದು ಸಹಜದ ತಮ್ಮ RSS ಬಗ್ಗೆ ಯಾರಾದರೂ ಕೀಳರಿಮೆಯಿಂದ ಮಾತಾಡಿದರೆ ಅಥವಾ ಅದ್ರ ಬಗ್ಗೆ ತೀವ್ರವಾದ ಟೀಕೆ ಮಾಡಿದರೆ ಅದು ಪ್ರತಿರೋಧ ಬರುವಂಥ ಸಹಜ. ಆದರೆ ಇಷ್ಟು ಗದ್ದಲು ಬೇಕಾಗಿತ್ತ ಅಂತ. ಅವತ್ತು ನೆಹರು ಅವರ ಮಧ್ಯದಲ್ಲಾಗಿರ್ಬೋದು, ಅಂಬೇಡ್ಕರ್ ಅವ್ರ ಮಧ್ಯದಲ್ಲಾಗಿರ್ಬೋದು, ಗಾಂಧೀಜಿಯವ್ರ ಮಧ್ಯದಲ್ಲಾಗಿರ್ಬೋದು, ಯಾವುದೇ ರೀತಿಯಾದ ಸೈದ್ಧಾಂತಿಕ ಚರ್ಚೆಗಳಾಗ್ತಾಯಿದ್ದು. ಚರ್ಚೆ ಮಾತಿನ ಮೂಲಕ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆಗದಿದ್ದಾಗ ತಮ್ಮ ದಾರಿಯಲ್ಲಿ ತಾವು ಸಾಕ್ತಾಯಿದ್ರು, ಇವ್ರ ದಾರಿಯಲ್ಲಿ ಸಾಕ್ತಾಯಿದ್ರು. ಈ ಗದ್ದಲ ಯಾಕೆ ಅಂತಿದೆಲ್ಲ. ಒಬ್ಬ ಮಹಾನ್ ವ್ಯಕ್ತಿಗಳು ಅಂಬೇಡ್ಕರ್ ಆಗಿರ್ಬೋದು, ನೆಹರು ಅವರಾಗಿರ್ಬೋದು, ಆಯಾ ಕಾಲದಲ್ಲಿ ದೊಡ್ಡ ಒಂದು ಮುತ್ಸದ್ದಿ ಮಹಾನ್ ನಾಯಕರು. ಅದರಲ್ಲಿ ಯಾರ ಅಭಿಪ್ರಾಯ ಇಲ್ಲ. ಅಂಬೇಡ್ಕರ್ ಅವರು ಸೋಲನ್ನ ಮೇಲಿನ BJPಗರು ಹೇಳೋದು, ಕಾಂಗ್ರೆಸ್ ಇದು ಮಾಡಿತ್ತು, ಹಾಗೆ ಮಾಡಿದ್ದು, ಹೌದು ಆಗಿನ ಸಮಯದಲ್ಲಿ ಸರಿ ಅನಿಸಿರ್ಬೋದು, ಮಾಡಿದ್ದಾರೆ. ಆದರೆ ಅಂಬೇಡ್ಕರ್ ಅನೇಕ ವಿಚಾರಗಳನ್ನು ಆವತ್ತು ಕಾಂಗ್ರೆಸ್ ಸ್ವೀಕಾರ ಮಾಡಿದ್ರು ನಾಲ್ಗಡೆಗೆ ಆಗೋದಿಲ್ಲ. ಯಾಕೆಂದರೆ ಒಬ್ಬ ಅಂಬೇಡ್ಕರ್ ಅವರು ಮಾಸ್ ಲೀಡರ್ ಅಲ್ಲ. ಆವತ್ತು ಅವ್ರನ್ನ ಒಂದು ದಲಿತ ಸಮುದಾಯಕ್ಕೆ ಕಟ್ಟಿ ಹಾಕಿಬಿಟ್ಟಿದ್ರು, ಉಳಿದ ಸಮುದಾಯದವರು. ಇದು ಅಷ್ಟೇ ಐತಿಹಾಸಿಕವಾಗಿ ಸತ್ಯವಾದ ಮಾತನ್ನು ನಾವು ಒಪ್ಪಬೇಕಾಗ್ತದೆ. ಅವ್ರನ್ನ ಎಂದೂ ಇಡೀ ಜನಸಾಮಾನ್ಯರ ನಾಯಕರಂತ ಇವರು ಮೇಲ್ವರ್ಣೀಯ ಜಾತಿ ಅವ್ರನ್ನ ನಂಬಲೇ ಇಲ್ಲ, ಬಿಂಬಿಸಲೇ ಇಲ್ಲ. ಅವರು ಒಂದಿದು ದಲಿತ ಒಂದು ಕಟ್ಟಿಗೆ ಬಿಗಿದು ಕಟ್ಟಿದರು. ಅದೇ ಕಾಲಕ್ಕೆ ಅಂಬೇಡ್ಕರ್ ಅವರದು ಸಹಿತ ಅವ್ರಿಗೆ ಮುಖ್ಯವಾಗಿ ಬೇಕಾಗಿತ್ತು ಸಮಾನತೆ ಬೇಕಾಗಿತ್ತು, ಎಲ್ಲರೂ ಸಮಾನಪ್ಪ ನಾವು. ಅದಕ್ಕಾಗಿ ಅವರು ತಮ್ಮ ದಲಿತ ಸಮುದಾಯದ ಪರವಾಗಿ ಜೋರ್ದಾರಾದಂಥ ಒಂದು ವಾದ ಪ್ರತಿವಾದ ಅಷ್ಟಲ್ಲ, ಅದರ ವಿರುದ್ಧ ನಿಂತ ಪ್ರಹಾದ ವಿರುದ್ಧ ನಿಂತ ಗೆಲ್ಲೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಸಾಕಷ್ಟು ಯಶಸ್ವಿ ಆದವರು. ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಅವ್ರ ವಿದ್ವತ್ತಿನಿಂದ ಸದಾ ಹಾರ್ಡ್ ವರ್ಕ್ನಿಂದ ಅದನ್ನು ನಾವು ಇವತ್ತು ಸ್ವೀಕಾರ ಮಾಡ್ಕೊಂಡು ಮಾತಾಡಬೇಕಾಗ್ತದೆ. ಅವ್ರು ಸೋಲಿಸಿರ್ಬೋದು ಅವತ್ತು ಕಾಂಗ್ರೆಸ್ನವ್ರು, ಇಲ್ಲಂತಲ್ಲ. ಅದಕ್ಕೆ ಅವರೊಬ್ಬರೇ ಕಾರಣ ಅಲ್ಲ, ಮೇಲ್ವರ್ಣೀಯ ಜನ ಎಲ್ಲರೂ ಕಾರಣ. ವೀರ ಸಾವರ್ಕರ್ ಮೇಲೆ ಆರೋಪದ 1952 ಒಂದು ಪತ್ರದಲ್ಲಿ ಅಂಬೇಡ್ಕರ್ ಅವ್ರು ಬರ್ಕೊಂಡ್ರು ಅಂತೇಳಿ ಪ್ರಿಯಾಂಕಾ ಅವರು ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ ನಮ್ಮ ಖರ್ಗೆ ಅವರು ಅದ್ರ ಡಾಕ್ಯುಮೆಂಟ್ಸ್ ಎತ್ತು ಕೊಡ್ತಾ ಇದ್ದಾರೆ. ಅಂದಾಗ ವೀರ ಸಾವರ್ಕರ್ ಯಾರು ಇವತ್ತು? ವೀರ ಸಾವರ್ಕರ್ ಇವತ್ತು BJP ಆರಾಧ್ಯ ಮೂರ್ತಿ, ಅವರು ಹೀರೋ. ಅದ್ರ ಜೊತೆಗೆ ನಮ್ಮ ಗೋಡ್ಸೆ ಹೀರೋ. ಹೀಗಾಗಿ ಅವತ್ತು ಅವರು ಕಾರಣೀಕರ್ತರು.